ಕುರ್ಮಾ 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 ಚಿಕನ್ ಕುರ್ಮಾ ತಗಿಡ್ದ ಕುರ್ಮಾ 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 ಚಿಕನ್ ಕುರ್ಮಾ ಟಿನ್ ಡಿನ್ ಡಿನ್. ಬನ್ನಿ ಸ್ನೇಹಿತರೆ, ಮಾಡೋಣ ಇವತ್ತು ಚಿಕನ್ ಕುರ್ಮಾ. ಸ್ನೇಹಿತರೆ, ಚಿಕನ್ ಕುರ್ಮಾ ಒಂದು ಮೊಘಲೈ ಡಿಶ್ಶು. ಮೊಘಲೈದಾಗಿರಲಿ, ಆಫ್ರಿಕಾದಾಗಿರಲಿ, ಅಂಟಾರ್ಟಿಕಾದಾಗಿರಲಿ, ಯಾವುದೇ ಡಿಶ್ಶು ಚೆನ್ನಾಗಿದ್ರೂ ಅದನ್ನು ನಾವು ಟ್ರೈ ಮಾಡಿ ನೇಟಿವಿಟಿಗೆ ತಕ್ಕಂತೆ ಅದನ್ನು ಚೇಂಜ್ ಮಾಡಿ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತೀರಿ. ಯಾಕಂದರೆ ನೀವು ಅದನ್ನು ಮಾಡಿ ತಿಂದು ಸಂತೋಷ ಪಡಿ ಅಂತ. ಯಾಕಂದರೆ ನಾನು ನಿಮ್ಮ ಥರನೇ ಒಬ್ಬ ಕನ್ನಡದ ಕಂದ. ಬನ್ನಿ ಸ್ನೇಹಿತರೆ, ಮಾಡೋಣ ಹೇಗೆ ಚಿಕನ್ ಕುರ್ಮಾ ನೋಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತೂ ನಾನು ಹಾಕೇ ಇರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಈ ಚಿಕನ್ ಕುರ್ಮಾಗೆ ಬೇಕಾಗಿರೋದು ಮೇಯ್ನು ಚಿಕನ್ನು, ಅದ್ರ ಜೊತೆ ಮಸಾಲೆಗಳು. ಇದು ನೋಡಿ, ಒಂದು ಗರಂ ಮಸಾಲ ಎಲ್ಲ ಹಾಕ್ಕೊಂಡೇ ಇರ್ತೀರ. ಇದು ಚಿಲ್ಲಿ ಪೌಡರು, ಸಾಲ್ಟು, ಆಮೇಲೆ ಏನಪ್ಪ ಅದು ಅರಿಶಿನ, ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು, ಆಮೇಲೆ ಸ್ವಲ್ಪ ಮೊಸರು ಹಾಕೋಣ. ಮೊಸರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಗ್ಸೋದ್ರಲ್ಲೇ ಇರೋದು ಸ್ನೇಹಿತರೆ. ನಾನು ಪದೇ ಪದೇ ಪ್ರತಿಯೊಂದು ವೀಡಿಯೋಲ್ಲೂ ಹೇಳ್ತೀನಿ, ನಾನ್ ವೆಜ್ಗೆ ಎಷ್ಟು ಚೆನ್ನಾಗಿ ನೀವು ಕಲಗಿಸ್ತೀರೋ ಅಷ್ಟು ಚೆನ್ನಾಗಿ ಡಿಶ್ ಬಂದೇ ಬರುತ್ತೆ ಅಂತ. ಸೊ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ನೆನೆಸಾಕ್ಬಿಡ್ಬೇಕು. ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ನೆನೆಯೋದಕ್ಕೆ ಒಂದು ಅರ್ಧ ಗಂಟೆ, ಒಂದು 40 ನಿಮಿಷ ಗ್ಯಾರಂಟಿ ನೆನೆಸಿ. ಆವಾಗ ನಿಮಗೆ ಒಂದು ದಿವಸ ಅಲ್ಲ 2 ದಿವಸನೂ ನೀವು ತಿಂದ್ರೂ ಟೇಸ್ಟು ಮಸ್ತಾಗೇ ಇರುತ್ತೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಏನಂದರೆ, ನೀವು ಜ್ಞಾಪನ ಇಟ್ಕೋಬೇಕಾಗಿರೋದು, ನಾವು ಪ್ರತಿಯೊಂದು ಐಟಮು ಒಂದೇ ಸಲ ಮಾಡಿ ನಿಮಗೆ ತೋರಿಸೋದಿಲ್ಲ. ನಾವು ಅದನ್ನು ಮಾಡಿ ಅದಕ್ಕೆ ವೇರಿಯೇಷನ್ಸು ಮಾಡಿ ಹೇಗೆ ನಮ್ಮ ಜನಗೆ ಇಷ್ಟ ಆಗುತ್ತೆ, ನಮ್ಮ ನೇಟಿವಿಟಿಗೆ ತಕ್ಕಂತೆ ಹೇಗೆ ಇಷ್ಟ ಆಗುತ್ತೆ ಅಂತ ಟ್ರಯಲ್ ಮಾಡಿ, ಒಂದು 2-3 ಟೈಪ್ ಟ್ರಯಲ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟು ಅಂತ ನಾವು ಚೂಸ್ ಮಾಡಿ ಆ ಬೆಸ್ಟನ್ನ ಅದನ್ನು ನಿಮಗೆ ಶೂಟ್ ಮಾಡಿ ನಿಮಗೆ ಹೇಳ್ತೀರಿ ವಿತ್ ರೆಸಿಪಿ. ಸೊ ದ್ಯಾಟ್ ನಮ್ಮ ಜನ ಅದನ್ನು ಮಾಡಿ ತಿಂದು ಸಂತೋಷವಾಗಿ ಇರಲಿ ಅಂತ. ಏನಂದರೆ ಸ್ನೇಹಿತರೆ, ಈ ಚಿಕನ್ ಕುರ್ಮಾ ನೀವು ಮಾಡಿಬಿಟ್ರೆ ಒಂದು ಸಲ ಹೋಟ್ಲಿಂದ ನೀವು ಗ್ಯಾರಂಟಿ ಯಾವ ಚಿಕನ್ ಗ್ರೇವಿ ಅಂತೂ ಆರ್ಡ್ರ್ ಮಾಡೋದೇ ಇಲ್ಲ. ನಿಲ್ಲಿಸೇ ಬಿಡ್ತೀರಾ ಹೋಟ್ಲಿಂದ ಚಿಕನ್ ಗ್ರೇವಿನ ಆರ್ಡ್ರ್ ಮಾಡೋದು. ಇದನ್ನು ನೀವು ಚಪಾತಿ ಜೊತೆ, ಪರೋಟ ಜೊತೆ 1-2 ತಿನ್ನೋರು 4-5 ಅಂತೂ ಗ್ಯಾರಂಟಿ ತಿಂದೇ ತಿಂತೀರ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಯಮ್ಮಿಯಾಗಿರುತ್ತೆ. ಆದರೆ ಏನಂದರೆ, ನಾವು ಮಾಡಿರೋ ರೀತಿಯಲ್ಲೇ ನೀವು ಮಾಡಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸನ್ನೇ ನೀವು ಹಾಕಬೇಕು. ಹಂಗೆ ಮಾಡಿದ್ರೆ ನೋಡಿ, ನಿಮಗೆ ಹೆಲ್ದಿಯಾಗಿಯೂ ಇರ್ತದೆ, ಟೇಸ್ಟಿಯಾಗಿಯೂ ಇರ್ತದೆ, ಆಮೇಲೆ ಫುಲ್ ಮೆಮೊರಿಯಾಗಿಯೂ ಇರ್ತದೆ. ಮತ್ತು ಸ್ನೇಹಿತರೆ, ಇದನ್ನು ನಾವು ಸ್ವಲ್ಪ ಈರುಳ್ಳಿದು ಬರಿಸ್ತಾ ಮಾಡ್ಕೊಳ್ಳೋಣ. ಇಲ್ಲಿ ಏನಂದರೆ ಇಂಪಾರ್ಟೆಂಟು, ಆ ಈರುಳ್ಳಿನ ನಾವು ಹಿಂಗೆ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದೇ ಎಣ್ಣೆನ ಇಲ್ಲಿ ಯೂಸ್ ಮಾಡೋಣ ಫ್ರೈ ಮಾಡೋದಕ್ಕೆ. ಯಾಕಂದರೆ ಅದ್ರದ್ದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿದು ಫ್ಲೇವರ್ ಬಿಟ್ಕೊಂಡಿರುತ್ತೆ. ಆ ಎಣ್ಣೆದು ಫ್ಲೇವರಲ್ಲೇ ನಾವು ಫ್ರೈ ಮಾಡಿದ್ರೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ವೇರಿಯೇಷನ್ಸು, ಈ ಥರ ಸ್ಟೈಲು ಇದೆಲ್ಲ ಹೇಳ್ಕೊಡೋಕ್ಕಾಗೋದೇ ನಮ್ಮ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ನಮ್ಮ R&Dಯಲ್ಲಿ. ಹಾಗಾಗಿ ನಮ್ಮ ಮೇಡಮ್ ಅವ್ರು ಹೆಂಗೋ ಸಪೋರ್ಟ್ ಮಾಡ್ತಾರೆ R&Dಗೆ, ನಾನು ಅದಕ್ಕಂತಲೇ ಇರ್ತೀನಿ. ಏನೇ ಸಪೋರ್ಟ್ಗೋಸ್ಕರ ನಮ್ಮ ಜನಕ್ಕೆ ಏನು ಬೇಕಾದ್ರೂ ಮಾಡೋಣ ಅಂತ. ಬಟ್ ನೀವು ನಮಗೂ ಹಾಗೆ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ಹೇಗೆ ಮಾಡ್ತೀರಾ ಸಪೋರ್ಟು? ನೀವು ಮಾಡಿ, ತಿಂದು ನೋಡಿ, ಖುಷಿಪಡಿ. ಅದಾದಮೇಲೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನಿಮ್ಮ ಪ್ರೋತ್ಸಾಹನೇ ನಮಗೆ ಉತ್ಸಾಹ. ಇನ್ನೂ ಮಾಡೋಣ, ನಮ್ಮ ಜನಕ್ಕೆ ಇನ್ನೂ ಒಳ್ಳೆಯದು ಕೊಡೋಣ ಅಂತ ನಮಗೂ ಉತ್ಸಾಹ ಬರಬೇಕಾ ಇಲ್ವಾ? ಬರಬೇಕು ತಾನೆ? ಹೌದು. ಸೊ ನೀವು ಉತ್ಸಾಹ ನಮಗೆ ಕೊಡ್ತೀರಾ. ನಾವು ನಿಮಗೋಸ್ಕರ ಅಂತ ಎಲ್ಲ ವೆರೈಟಿ ಫುಡ್ಡು ಯಾವ ದೇಶದಾದ್ರೂ ಅದನ್ನು ನೇಟಿವಿಟಿ ತಕ್ಕಂತೆ ಚೇಂಜ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಿ ನಾವು ಮಾಡ್ತೀರಿ. ನೋಡಿ, ನಾನು ಮಾತಾಡ್ತಾ ಪದೇ ಏನಾಗ್ತದೆ, ನಾನು ರೆಸಿಪಿಗಳು ನಿಮ್ಗೆ ಹೇಳೋದೇ ಮರ್ತೋಗ್ತೀನಿ, ಆ ಸ್ಟೆಪ್ಗಳು ಹೇಳ್ತಾನೆ ಇರೋದು ಮರ್ತೋಗ್ತೀನಿ. ಯಾಕಪ್ಪ ಹೇಳೋದು ಅಂತಲೂ ಅನಿಸೋದು ಒಂದೊಂದ್ಸಲ. ಯಾಕಂದರೆ ವೀಡಿಯೋಲ್ಲಿ ತೋರಿಸ್ತಾನೇ ಇರ್ತೀನಿ, ನೀವು ಅದನ್ನು ನೋಡಿನೂ ಮಾಡ್ಬೋದು. ನೋಡಿ ಮಾಡ್ತಾ ಬೇಕಾದ್ರೆ ನಿಮಗೆ ನಾನು ಹೇಳ್ತಾ ಇರೋದೆಲ್ಲ ಇಷ್ಟ ಆಗಿಲ್ಲ ಅಂದರೆ ನೀವು ಮೀಟ್ ಮಾಡಿಕೊಂಡು ನೋಡ್ಕೋಬೋದು. ಅದರಲ್ಲೇನು ತೊಂದರೆ ಇಲ್ಲ ಅಂದರೆ ಇಂಗ್ರೀಡಿಯೆಂಟ್ಸ್ ರೆಡಿ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀರಿ ಕ್ಯಾಶ್ಯೂದು ಪೇಸ್ಟು ವಿತ್ ಅದು ಆನಿಯನ್ ಬರಿಸ್ತಾ ಅವ್ರು ಆನಿಯನ್ ಫ್ರೈ ಹಾಕೊಂಡು. ಅದೇ ಮೇನ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಈ ಚಿಕನ್ ಕುರ್ಮಾಗೆ. ಅದು ನಿಮಗೆ ಸ್ವಲ್ಪ ಕ್ರೀಮಿ ಮತ್ತು ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ರಿಚ್ ಫ್ಲೇವರ್ ಕೊಡ್ತದೆ. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ತಿಂದು ಎಂಜಾಯ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ಸ್ಟೈಲ್ ಡಿಶ್ಗಳು ತುಂಬ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ನಾವು ನಮ್ಮ ನೇಟಿವಿಟಿ ಫ್ಲೇವರ್ನ ಆ್ಯಡ್ ಮಾಡಿ ಅದಕ್ಕೆ ಇನ್ನೂ ಎನ್ಹಾನ್ಸ್ ಮಾಡಿ ಹೇಳ್ತೀರಿ. ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಯಾಕೋ ನೀವು ಇವಾಗ ಕಮೆಂಟ್ ಮಾಡೋದಕ್ಕೆ ತುಂಬಾ ಸಂಕೋಚ ಮಾಡ್ಕೊಳ್ತಾ ಇದ್ದೀರಾ. ಯಾಕೆ ಸಂಕೋಚ ಸ್ನೇಹಿತರೆ? ಜಸ್ಟ್ ಒಂದು ಕಮೆಂಟ್ ಮಾಡಿ ಹೇಳೋದ್ರಲ್ಲಿ ಏನಿದೆ? ನನಗೆ ಈ ಇಷ್ಟ ಫುಡ್ಡು, ಈ ಟೈಪ್ ಫುಡ್ಡು ಇಷ್ಟ, VJ DJ ಇದರಲ್ಲಿ ಏನಾದರೂ ಮಾಡಿ ಹೇಳು ಅಂತ ಅಷ್ಟು ಹೇಳಿದ್ರೆ ಸಾಕು. ನಾನು ಮಾಡ್ತೀನಿ, ನಿಮಗೋಸ್ಕರ ಟ್ರೈ ಮಾಡಿ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತೀನಿ. ಹಾಗಾಗಿ
ಹೇಳ್ತಾ ನೋಡಿ ಈಗ ಒಂದು ಫಿನಿಶಿಂಗ್ ಟಚ್ ಎಲ್ಲ ಬಂದಿದೆ. ನಿಮ್ಗೆ ಇದು ಮಾಡ್ತಾನೆ ಒಳ್ಳೆ ಘಮ 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 ಸ್ಮೆಲ್ ಬಂದಾಗೇ ನೀವು ಚಪಾತಿ ಜೊತೆ ತಿನ್ನೋದಾ ಇಲ್ಲ ಪರಾಟ ಜೊತೆ ತಿನ್ನೋದಾ ಅಂತ ಯೋಚನೆ ಮಾಡ್ಬೋದು. ಚಪಾತಿ ಪರಾಟ ಇಸ್ ದ ಬೆಸ್ಟ್ ಕಾಂಬಿನೇಷನು. ಅದು ಬಿಟ್ಟರೆ ನೀವು ರೈಸ್ ಜೊತೆನೂ ಟ್ರೈ ಮಾಡ್ಬೋದು. ರೈಸ್ ಅಂದರೆ ಗೀ ರೈಸ್ ಟ್ರೈ ಮಾಡಿದ್ರೆ ಅಂತೂ ಫುಲ್ಲು ಶೇಕ್ ಆ್ಯಂಡ್ ಸ್ಟಿರ್ಡ್ ಆಗಿಬಿಡ್ತೀರಾ. ಮಾಡಿ ಸ್ನೇಹಿತರೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.